ಕೋಲಾರದ ಡಿಸಿ ಕಚೇರಿಗೆ ಭೇಟಿ ಕೊಟ್ಟಿದ್ದ ವಕೀಲ ಶಿವಾರೆಡ್ಡಿ, ಶೇಷಾಪುರ ಗೋಪಾಲ್, ಎಡಿಸಿ ಮಂಗಳ ಅವರಿಗೆ ಪ್ರಕರಣ ಸಂಬಂಧ ದಾಖಲೆಗಳನ್ನು ಸಲ್ಲಿಸಿದರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೊಸಹೊಡ್ಯ ಗ್ರಾಮದ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವುದಕ್ಕೆ ಸೂಕ್ತ ದಾಖಲೆಗಳು ಇವೆ. ಆದರೆ ಜನವರಿ 15, 16ರಂದು ಜಂಟಿ ಸರ್ವೆ ಮುಕ್ತಾಯವಾದ ನಂತರ ಜಿಲ್ಲಾಧಿಕಾರಿಯವರು ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಎಂಬುದಕ್ಕೆ ಸೂಕ್ತ ದಾಖಲೆಗಳು ಇಲ್ಲ ಎನ್ನುವ ಹೇಳಿಕೆ ಕೊಟ್ಟಿರುವುದು ಸರಿಯಲ್ಲ. ಅರಣ್ಯ ಭೂಮಿ ರಕ್ಷಿಸಲು ಸರ್ಕಾರಕ್ಕೆ ಮನವಿ ಮಾಡುವುದರ ಜೊತೆಗೆ ಹೈಕೋರ್ಟ್ನಲ್ಲಿಯೂ ಕೂಡ ಈ ಪ್ರಕರಣದ ಪರವಾಗಿ ಹೋರಾಡುವುದಾಗಿ ತಿಳಿಸಿದರು. ಇಲ್ಲ, ನಾನು ಇದಕ್ಕೆ ಮುಂದಿನ ಒಂದು ಕ್ವಶನ್ಗೆ ಹೇಳ್ಬಿಡ್ತೀನಿ. ಮಾನ್ಯ ಉಚ್ಚ ನ್ಯಾಯಾಲಯ ರಮೇಶ್ ಕುಮಾರ್ ಅವರನ್ನು ಖರೀದಿದಾರರು ಅಂತ ಪರಿಗಣಿಸಿದೆ ಅಂತ ಅವ್ರು ಹೇಳಿದ್ರು ಅಂತ ತಾವು ಹೇಳ್ತೀರಿ. ಉಚ್ಚ ನ್ಯಾಯಾಲಯ ರಮೇಶ್ ಕುಮಾರ್ ಅವರನ್ನು ಖರೀದಿದಾರರು ಅಂತ ಪರಿಗಣಿಸಿಲ್ಲ. ಉಚ್ಚ ನ್ಯಾಯಾಲಯ ರಮೇಶ್ ಕುಮಾರ್ ಅವರನ್ನು ಪಿಟಿಷನರ್ ಅಂತಲೇ ಹೇಳಿದೆ. ಹೈಕೋರ್ಟ್ ಹೇಳಿರೋದು ಅರಣ್ಯ ಜಮೀನನ್ನು ಫಸ್ಟು ಅವರ ಗಡಿ ಗುರುತಿಸಿ, ತದನಂತರ ರಮೇಶ್ ಕುಮಾರ್ ಅವರು ನಾನು ಖರೀದಿ ಮಾಡಿದ್ದೀನಿ ಅಂತ ಏನು ಹೇಳ್ತಿದ್ದಾರಲ್ಲ, ಆ ಜಮೀನುಗಳು ಅರಣ್ಯ ಗಡಿಯ ಒಳಗಡೆ ಇದೆಯಾ ಅಥವಾ ಅರಣ್ಯ ಗಡಿಯಿಂದ ಹೊರಗಡೆ ಇದೆಯಾ ಅನ್ನೋದನ್ನು ಪರಿಶೀಲಿಸಿ ಕ್ರಮ ಜರುಗಿಸಿ ಅಂತ ಹೇಳಿದೆ ಹೊರತು ರಮೇಶ್ ಕುಮಾರ್ ಅವರನ್ನು ಹೈಕೋರ್ಟು ಜಮೀನು ಖರೀದಿದಾರರು ಅಂತ ಎಲ್ಲೂ ಹೇಳಿಲ್ಲ. ಒತ್ತುವರಿದಾರ ಅಂತಾನು ಹೇಳಿಲ್ಲ. ಒತ್ತುವರಿನ ಫಸ್ಟು ಅರಣ್ಯ ಜಮೀನಿನ ಗಡಿ ಏನಿದೆ ಅದನ್ನು ಗುರುತಿಸಿ ಅದರೊಳಗಡೆ ರಮೇಶ್ ಕುಮಾರ್ ಅವ್ರ ಜಮೀನು ಒತ್ತುವರಿ ಇದೆಯಾ ಇಲ್ಲ ಅಂತ ಪರಿಶೀಲಿಸಿ ಕ್ರಮ ಜರುಗಿಸಿ ಅಂತ ಹೇಳಿದೆ. ಆಯ್ತಾ? ಈಗ DC ಸಾಹೇಬರ 1996-97ರ ಸರ್ಕ್ಯುಲರ್ ಪ್ರಕಾರ 207 ಎಕರೆ ಜಮೀನು ಸರ್ವೆ ನಂಬರ್ 2ರಲ್ಲಿ ಇರೋದ್ರಿಂದ ಅಲ್ಲಿ ಒಟ್ಟು ಇರೋದೇ 247 ಎಕರೆ. 247 ಎಕರೆಯಲ್ಲಿ 40 ಎಕರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬದಿಗರಿಸಿದ್ದಾರೆ. 207 ಎಕರೆ ಅಷ್ಟೇ ಇರೋದು ಜಮೀನು. ಅಷ್ಟೂ ಜಮೀನು ಅರಣ್ಯ ಇಲಾಖೆಗೆ DC ಅವರು 96-97 ಕೊಟ್ಟ ಮೇಲೆ ಅದರಲ್ಲಿ ಯಾರು ಕೂತಿದ್ರು ಒತ್ತುವರಿದಾರರೇ ಅವರು. ಅದಕ್ಕೇನು ಸಪ್ರೇಟಾಗಿ ಯಾರು ಹೇಳಬೇಕಾದಿಲ್ಲ. ಒಳಗಡೆ ಯಾರು ಕೂತಿದ್ರು ಒತ್ತುವರಿದಾರರೇ ಅವರು. ಸರ್ವೆ ಸಮಯದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇಲ್ಲ, ಮತ್ತು ಫಾರೆಸ್ಟ್ ಸರ್ವೆ ಸೆಟ್ಲ್ಮೆಂಟ್ ಇಲ್ಲ, ಮತ್ತು ಮ್ಯಾಪ್ಗಳಿಲ್ಲ ಅಂತ ಅವ್ರು ಹೇಳೋದು. ಅದಕ್ಕೆ ಉತ್ತರ ನಾವು ಮುಖ್ಯ ಕಾರ್ಯದರ್ಶಿಯವರು ಮತ್ತು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿ ಈಗ DC ಅವ್ರ ಹತ್ರ ಕೊಡೋಣ ಅಂತ ನಾವು ಬಂದಿದ್ದೀವಿ. ಅವ್ರಿಗೂ ವಾಟ್ಸಪ್ ಮುಖಾಂತರ ಎಲ್ಲನೂ ಕಳಿಸಿದ್ದೀವಿ. ಯಾವ ದಾಖಲೆಗಳು ಇಲ್ಲವೋ ಆ ದಾಖಲೆಲ್ಲ ಕಳಿಸಿದ್ದೀವಿ. ಏನೇನು ದಾಖಲೆಗಳು ಸರ್? ಅವರು ಫಾರೆಸ್ಟ್ ಸರ್ವೆ ಸೆಟ್ಲ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಇದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆಗೆದುಕೊಂಡಂಥ ದಾಖಲೆಗಳು, ಫಾರೆಸ್ಟ್ ಸರ್ವೆ ಸೆಟ್ಲ್ಮೆಂಟು ಮತ್ತು ನೋಟಿಫಿಕೇಷನ್ನು ಅದು ತೊಗೊಂಡಿದ್ದೀವಿ. ಯಾಕೆ ಇಲ್ಲ ಅಂತ ಹೇಳ್ತಾರೆ? ಅದು ತಾವು ಕೇಳಬೇಕು ಸರ್. ಅದು ಹಿಂದೆ ಇದ್ದಂಥ DK ರವಿ ಅವರು ಒತ್ತುವರಿದಾರರಿಗೆ ಸಹಾಯ ಮಾಡಬೇಕಂತ ಹೇಳಿ ಕೆಲವು ಸೃಷ್ಟಿ ಮಾಡಿದರು ದಾಖಲೆಗಳನ್ನು. ಆ ದಾಖಲಾತಿಗಳು ಏನಿಲ್ವೋ ಆ ದಾಖಲಾತಿಗಳನ್ನು ಕೊಟ್ಟು ಮಾನ್ಯ ಅರಣ್ಯಾಧಿಕಾರಿಗಳಿಂದ ಹೇಳ್ಕೊಂಡು ಸಾಹೇಬರು ಎಲ್ಲ ದಾಖಲಾತಿಗಳನ್ನು ಕೊಟ್ಟು ನಮ್ಮ ಈ 61 ಎಕರೆ 39 ಗುಂಟೆ ಜಮೀನು ಒತ್ತುವರಿ ಆಗಿದೆ ಅಂತ ಹೇಳಿಬಿಟ್ಟು ಅವರು ACS ಮುಖಾಂತರ ಈ ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ಹೋಗಿದೆ. ಏನು ಅವ್ರು ಕೇಳಿದ್ದಾರೆ ಎಷ್ಟು ಒತ್ತುವರಿ ಆಗಿದೆ ಅಂತ ಕೇಳಿದ್ದಕ್ಕೆ 61 ಎಕರೆ 39 ಗುಂಟೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಅದು ಅರಣ್ಯ ಇಲಾಖೆಯವರೇ ಕಳಿಸ್ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.